ಮರುದಿನ ಬೆಳಗ್ಗೆ ಎಂದಿನಂತೆ ರಾಮ್ ಎಚ್ಚರಗೊಂಡ. ಅವನು ಕಣ್ತೆರೆದು ಹಿಂದಿನ ದಿನದ ಅನುಭವವನ್ನು ನೆನಪಿಸ್ಕೊಂಡ. ಸೀತಾ ಸೀರೆ ಉಡ್ತಾ ದರ್ಶನ ಕೊಟ್ಟಿದ್ಲು. ಆ ದೃಶ್ಯ ನೆನಪಾಗ್ತಿದ್ದಂತೆ ಅವನ ತುಟಿ ಮೇಲೆ ಸಣ್ಣದೊಂದು ಮುಗುಳ್ನಗೆ ಮೂಡ್ತು. ತುಂಟತನದಿಂದ ಪಕ್ಕಕ್ಕೆ ನೋಡ್ದ. ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಜಾಗದಲ್ಲಿ ಸೀತಾ ಇರಲಿಲ್ಲ. ಅವನು ಮೂತಿ ಮುರಿದು ಆಗಲೇ ಫ್ರೆಶ್ ಆಗಿಬಿಟ್ಟಿದ್ದಾಳಾ ಅಂತ ಅಂದ್ಕೊಂಡ. ಅಂದರೆ ನಾನು ಲೇಟಾಗೆದ್ದೆ ಅನಿಸುತ್ತೆ ಅಂತ ಮನಸ್ಸಿನಲ್ಲೇ ಬೇಸರ ಮಾಡ್ಕೊಳ್ತಾ ಮೆಲ್ಲಗೆ ಬೆಡ್ನಿಂದ ಕೆಳಗಿಳಿದ. ನೋಡಿದ್ರೆ ಸೀತಾ ನೆಲದ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇರೋದು ಕಾಣ್ತು. ಒಂದು ಸಣ್ಣ ಕ್ಯೂಟ್ ನಾಯಿ ಮರಿ ಮುದುರ್ಕೊಂಡು ಮುದ್ದಾಗಿ ನಿದ್ದೆ ಮಾಡುವಂತೆ ಕಾಣಿಸ್ತಿದ್ಲು. ರಾಮ್ ನಗ್ತಾ ಈ ತುಂಟಿ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ, ನಾನು ಯಾವಾಗಲೂ ಫಸ್ಟ್ ಲೇಟ್ ಆಗಲ್ಲ ಅಂತ ಬಿಲ್ಡಪ್ ಕೊಡ್ತಾ ಕಾಲರ್ ಎಗರಿಸ್ಕೊಂಡು ಸ್ನಾನಕ್ಕೆ ಹೋದ. ಸ್ವಲ್ಪ ಸಮಯ ಕಳೀತು. ರಾಮ್ ಹೊರಗಡೆ ಬಂದ. ಸೀತಾ ಇನ್ನೂ ನಿದ್ದೆ ಮಾಡ್ತಾನೆ ಇದ್ಲು. ಅವನು ಗಬಗಬನೇ ರೆಡಿಯಾದ. ಅವಳ ಹತ್ರ ಬಂದು ನೋಡ್ದ. ಸ್ವಲ್ಪ ಚಳಿ ಆಗ್ತಿರುವಂತಿದೆ, ಅದಕ್ಕೆ ಹಾಗೆ ಮುದ್ರಕೊಂಡು ಮಲಗಿದ್ದಾಳೆ ಅಂತ ಅಂದ್ಕೊಂಡ. ಇಷ್ಟೊಂದು ದೊಡ್ಡ ಪರ್ಸ್ನಾಲಿಟಿ ಇರೋ ಹಸ್ಬೆಂಡ್ ಇದ್ದಾನಲ್ಲ, ಗತ್ತು ಕಡಿಮೆ ಮಾಡಿಕೊಂಡು ನನಗೆ ಸಾರಿ ಕೇಳಿ ನನ್ನ ಹಗ್ ಮಾಡ್ಕೋಬೋದು ತಾನೆ. ಈ ಮೆತ್ತಗಿನ ಹಾಸಿಗೆ ಬಿಟ್ಟು ಹೀಗೆ ನೆಲದ ಮೇಲೆ ಮಲಗೋದು ಯಾಕೆ ಅಂತ ರಾಮ್ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಅವಳನ್ನ ನಿದ್ದೆಯಿಂದ ಎಬ್ಸೋ ಪ್ರಯತ್ನವನ್ನು ಮಾಡ್ತಾ ಅಂದ್ಕೊಂಡ. ಅರ್ಧ ರಾತ್ರಿವರೆಗೂ ಎಚ್ಚರವಾಗಿದ್ಲಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ. ಈಗ ಈ ಮೇಡಮ್ ಎದ್ದು ಅಡುಗೆ ಕೆಲಸ ಮಾಡಬೇಕಾದ ಅಗತ್ಯ ಏನಿಲ್ಲ, ಅದಕ್ಕೆ ಅಂತ ತುಂಬ ಜನ ಕೆಲಸದವ್ರು ಇದ್ದಾರಲ್ಲ. ಈ ರಾಮ್ ಹೆಂಡತಿ ದರ್ಜಾಗಿ ರಾಣಿ ಥರ ಇರಬೇಕು, ಸ್ವಲ್ಪನೂ ಕಷ್ಟಪಡಬಾರ್ದು ಅಂದ್ಕೊಂಡು ತನ್ನ ಬೆಡ್ ಮೇಲೆ ಇದು ಹೊದಿಕೆ ಅಂತಂದು ಅವಳಿಗೆ ಒದಿಸ್ದ. ಸೀತಾ ಹೊದಿಕೆನ ಹತ್ರ ಕೇಳ್ಕೊಂಡು ಇನ್ನಷ್ಟು ಬೆಚ್ಚಗಿರಲು ಎಂಬಂತೆ ಮುದುರ್ಕೊಂಡ್ಳು. ರಾಮ್ ಅವಳ ಹತ್ರ ಬಂದು ನೆಲದ ಮೇಲೆ ಮಂಡಿಯವ್ರು ಕೂತು ನೋಡ್ತಿದ್ದಾನೆ. ಸೀತಾಳ ಮುಖ ಮಾತ್ರ ಕಾಣಿಸ್ತಿದೆ. ನಿದ್ದೆ ಮಾಡ್ತಿರೋ ಅವಳು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಅವನು ಅವಳ ಕಡೆ ಬಾಗ್ದ. ಕುತ್ತಿಗೆಯಲ್ಲಿ ಸರ ನೇತಾಡ್ತಿರೋದು ಕಾಣ್ತು. ರಾಮ್ ಆ ಸರ ಹಾಕಿದ ನೆನಪಾಗಿ ತುಂಟಿ ಅಂದ್ಕೊಂಡ. ಸುಂದರವಾಗಿ ಕಾಡ್ತಿರೋ ಅವಳ ಕೆನ್ನಿನ ಮುಟ್ಬೇಕನ್ಸಿ ಆ ಕಡೆ ಈ ಕಡೆ ನೋಡ್ದ. ಅಲ್ಲಿ ಯಾರೂ ಇರಲಿಲ್ಲ. ಅದು ತನ್ನ ಬೆಡ್ರೂಮ್, ಮಲಗಿರೋದು ತನ್ನ ಹೆಂಡತಿ. ನನ್ನಿಷ್ಟ ಅಂದ್ಕೊಳ್ತಾ ಅವಳ ಹತ್ರ ಹೋಗಂದ್ಕೊಂಡ. ಇಷ್ಟೊಂದು ಬೆಳಗಿದೆಯೇ, ಅದಕ್ಕೇನು ಅಷ್ಟೊಂದು ಗೊತ್ತು ಅಂತ ನಿಟ್ಟುಸಿರು ಬಿಡ್ತಾ ಅವಳ ಕೆನ್ನೆ ಮೇಲೆ ಕೈ ಬೆರಳಿನಿಂದ ಮೆಲ್ಲಗೆ ಮುಡ್ತಾ. ತುಂಬ ಮೆತ್ತಗನ್ನಿಸ್ತು. ರಾಮ್ ಮೈ ಜಲ್ಲಂತು. ಅವನಿಗೇನೂ ತಿಳಿಯದ ಅನುಭವ. ಹೃದಯ ಲಬ್ ಢಬ್ ಅಂತ ಬಡ್ಕೊಳ್ತಿದ್ರೆ ತನ್ನಿಂದ ಸಾಧ್ಯ ಇಲ್ಲ ಎಂಬಂತೆ ಕಂಟ್ರೋಲ್ ತಪ್ಪಿ ಅವಳ ಎಳೆ ಕೆನ್ನೆ ಮೇಲೆ ತುಂಬ ಸುಕೋಮಲವಾಗಿ ಮುತ್ತಿಟ್ಟ. ಅವನ ಬೆಚ್ಚಗಿನ ಮುತ್ತು ಅವಳಲ್ಲಿ ಚಲನೆ ಉಂಟು ಮಾಡ್ತು. ರಾಮ್ಗೆ ಅವಳಿಗೆ ಮುತ್ತಿದ ಮೇಲೆ ತುಂಬ ರಿಲೀಫ್ ಅನ್ನಿಸ್ತು. ಆದರೆ ಅವಳು ಕದಲಿದ ತಕ್ಷಣ ಎಲ್ಲಿ ಸಿಕ್ಬಿಡ್ತೀನೋ ಅಂತ ಗಾಬರಿ ಆಗಿಬಿಟ್ಟ. ಆದರೆ ಸೀತಾ ನಿದ್ದೆಯಿಂದ ಹೇಳಲಿಲ್ಲ. ಅವನ ಕಡೆ ತಿರ್ಕೊಂಡು ಹಾಗೆ ನಿದ್ದೆ ಮಾಡ್ತಿದ್ಲು. ರಾಮ್ ಟೆನ್ಷನ್ ಮಾಡ್ಕೊಳ್ತಾ ನೋಡ್ದ. ಸೀತಾ ಹಾಗೆ ನಿದ್ದೆ ಮಾಡ್ತಿದ್ದಾಳೆ, ಆದರೆ ಈ ಬಾರಿ ಅವನ್ನ ಇನ್ನಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ. ರಾಮ್ ತುಟಿ ಈಗ ಅವಳ ಕೆನ್ನೆಯಲ್ಲ, ತುಟಿಗಳೇ ಹತ್ತಿರದಲ್ಲಿವೆ. ಆದರೆ ರಾಮ್ ಆಸೆ ಪಡಲಿಲ್ಲ. ಅವಳ ಸುಂದರವಾದ ತುಟಿಯನ್ನು ನೋಡ್ತಾ ನಗ್ದ. ಈ ಸೌಂದರ್ಯ, ಈ ಆಸ್ತಿ ನನ್ನದು, ನನಗೆ ಸ್ವಂತ. ಕಳ್ಳನ ಥರ ಅಲ್ಲ, ದೊರೆ ಥರ ಪಡ್ಕೊಳ್ತೀನಿ. ನಿದ್ದೆ ಮಾಡು ಅಂದ್ಕೊಳ್ತಾ ತನ್ನ ಆಸೆಯನ್ನು ಹತ್ತಿಕ್ಕಿ ಬೆರಳಿನಿಂದ ಅವಳು ಗುಲಾಬಿ ಬಣ್ಣ ಸುಂದರ ತುಟಿಯನ್ನು ಒಮ್ಮೆ ಮುಟ್ಟದಂಗೆ ಮುಟ್ಟಿದಾಗ ಪ್ರಾಣ ಛಲ್ಲಂತು. ಇನ್ನು ಅಲ್ಲೇ ಇದ್ದರೆ ಅಪಾಯ ಅಂದ್ಕೊಂಡು ಗಬಗಬನೆ ಹಿಂದಿನ ದಿನದ ಫೈಲ್ ಕೈಗೆತ್ಕೊಂಡು ಹೊರಟೋದ. ಅವನಷ್ಟೊಂದು ಹತ್ತಿರ ಬಂದರೂ ಮೊದಲು ಮುತ್ತು ಕೊಟ್ಟರು ಸೀತಾಗೆ ತಿಳಿಲಿಲ್ಲ. ಅದಕ್ಕೆ ಕಾರಣ ಅವಳ ಪರಿಸ್ಥಿತಿ. ಹಿಂದಿನ ದಿನ ಮಂಜಿನಲ್ಲಿ ಕಾಲ ಕಳೆದಿದ್ಲು. ಅರ್ಧ ರಾತ್ರಿ ಸ್ವೀಟ್ಸ್ ತಿಂದು ನೆಲದ ಮೇಲೆ ಮಲಗಿದ್ಲು. ಅದಕ್ಕೆ ಆರೋಗ್ಯ ಕೆಡ್ತು. ಜ್ವರ ಬಂದು ತುಂಬ ಚಳಿ ಆಗ್ತಿತ್ತು. ಅದಕ್ಕೆ ಪ್ರಜ್ಞೆ ಇಲ್ಲದೆ ಮಲಗಿದ್ಲು. ರಾಮ್ ಅದನ್ನೇನೂ ತಿಳಿದೆ ಅವಳನ್ನ ಹಾಗೆ ಬಿಟ್ಟು ಹೊರಗೆ ಬಂದ. ಮನಸ್ಸಿನಲ್ಲಿ ಮಾತ್ರ ಏನೂ ಸಾಧಿಸ್ದೆ ಎಂಬ ತೃಪ್ತಿ, ಮಧುರವಾದ ಅನುಭವ ಪಡೆದೆ ಎಂಬ ಆನಂದ ಅವನಿಗಿತ್ತು. ರಾಮ್ ಹೊರಗೆ ಬರ್ತಿದ್ದಂತೆ ಹೆಡ್ಕೋ ಬ್ಲ್ಯಾಕ್ ಕಾಫಿ ಕಳಿಸ್ಕೊಟ್ಟ. ಅವನು ಕಾಫಿ ಕುಡಿತಾ ತಂದೆ ಅಲ್ಲೇ ಇರೋದು ನೋಡಿ ಗುಡ್ ಮಾರ್ನಿಂಗ್ ಅಂದ. ಅವ್ರು ನಗ್ತಾ ಗುಡ್ ಮಾರ್ನಿಂಗ್, ಸೀತಾ ಇನ್ನೂ ನಿದ್ದೆಯಿಂದ ಎದ್ದಿಲ್ವಾ ಅಂದರು. ರಾಮ್ ಉತ್ತರ ಕೊಡೋ ಅಷ್ಟರಲ್ಲೇ ಲಲಿತಮ್ಮ ಬಂದು ಹೌದು ಕಣ್ರಿ, ಇನ್ನೂ ಹೊರಗಡೆ ಬಂದಿಲ್ಲ, ಅದಕ್ಕೆ ಕಾಫಿ ಹೆಡ್ಕೋ ಕೊಟ್ಟ, ತಿಂಡಿನೂ ಅವನೇ ಮಾಡ್ತಿದ್ದಾನೆ, ಇವತ್ತು ಬ್ರೇಕ್ಫಾಸ್ಟ್ ಸೀತಾ ಮಾಡಲ್ಲ ಅನಿಸುತ್ತೆ ಅಂದರು. ರಾಮ್ ಕಾಫಿ ಕಪ್ ಪಕ್ಕಕ್ಕಿಟ್ಟು ತಾಯಿ ಕಡೆ ಬೇಸರದಿಂದ ನೋಡಿ, ಅಮ್ಮ ನಿಜಕ್ಕೂ ಏನಿದೆಯಲ್ಲ, ದಿನ ಅಡುಗೆ ಮಾಡೋರು ಯಾರು? ಅವರೇ ಮಾಡ್ತಾರೆ, ಅವಳ್ಯಾಕೆ ಮಾಡಬೇಕು? ಅವಳು ಈ ಮನೆಗೆ ಬಂದಿದ್ದು ಯಾವುದಕ್ಕೆ? ಅಡುಗೆ ಮಾಡೋಕ್ಕಾ? ಅಗತ್ಯ ಇಲ್ಲ. ಇಲ್ಲಿ ಯಾವಾಗಲೂ ಹೇಗಿರುತ್ತೋ ಹಾಗೆ ಇರಲಿ. ಯಾರ ಕೆಲಸ ಅವರೇ ಮಾಡ್ಕೊತಾರೆ. ನಾನು ಹೊರಡ್ತಿದ್ದೀನಿ. ಸಾಧ್ಯ ಆದರೆ ಊಟಕ್ಕೆ ಬರ್ತೀನಿ, ಇಲ್ದಿದ್ರಿಲ್ಲ. ನಿನ್ನ ಸೊಸೆಗೇಳು ನಾನು ಬಂದಿಲ್ಲ ಅಂತ ಕ್ಯಾರೇಜ್ ತೊಗೊಂಡು ಆಫೀಸಿಗೆ ಬರಬೇಡ ಅಂತ. ನೆನ್ನೆ ನಡೆದಿದ್ದೇ ಸಾಕು, ಇನ್ನೊಮ್ಮೆ ರಿಪೀಟ್ ಆದರೆ ಸುಮ್ಮನಿರಲ್ಲ ಅಂತ ಅಂದ. ಲಲಿತಮ್ಮ ಸೂಕ್ಷ್ಮವಾಗಿ ನೋಡ್ತಾ, ನಾನು ಅವಳಿಗೆ ಯಾವ ಕೆಲಸನೂ ಹೇಳಲ್ಲ ರಾಮ್. ನೀನು ಹೇಳಿದಾಗ ಯಾರ ಕೆಲಸ ಅವರೇ ಮಾಡ್ಕೊತಾರೆ ಸರಿ, ಆದರೆ ಸೀತಾ ಕೋಣೆಯಲ್ಲಿ ಏನು ಮಾಡ್ತಿದ್ದಾಳೆ ಅಂತಂದರು. ಅವನು ಹೋಗ್ತಾ ಹಿಂತಿರುಗಿ ನೋಡಿ ಹೇಳ್ದ, ನಿದ್ದೆ ಮಾಡ್ತಿದ್ದಾಳೆ, ನೈಟ್ ಲೇಟ್ ಆಯ್ತಲ್ವಾ, ಅದಕ್ಕೆ ಇನ್ನೂ ಎದ್ದಿಲ್ಲ, ನೀವು ಡಿಸ್ಟರ್ಬ್ ಮಾಡಬೇಡಿ.
ಅಯ್ಯೋ ಹೌದಾ, ಮಾಡಬೇಕಾದ ಕೆಲಸ ಏನಿಲ್ಲ ಬಿಡು ಅಂತ ಅವ್ರು ಹೇಳುತ್ತಿರುವಾಗಲೇ ಲಕ್ಷ್ಮಣ್ ಬಾಸ್ ಅಂತ ಎಂಟ್ರಿ ಕೊಟ್ಟ. ರಾಮ್ ತನ್ನ ಕೈಲಿದ್ದ ಫೈಲ್ ಅವನ ಕೈಗಿಟ್ಟು ಹೋಗಿ ಬರ್ತೀನಿ ಎಂದ. ಲಲಿತಮ್ಮ ಹಾಗೂ ಪ್ರಕಾಶ್ ಅವರು ನೈಟ್ ಲೇಟಾಯಿತು ಅನ್ನೋದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಸಿ ಮುಸಿ ನಗ್ತಿದ್ರು. ಲಲಿತಮ್ಮ ರಾಮ್ನ ತಡೆದು ಎಲ್ಲಿಗೊಟ್ಟಿದ್ಯಾ, ತಿಂಡಿ ತಿಂದು ಹೋಗು, ಇಲ್ಲಾಂದರೆ ನೀನು ಹೆಂಡ್ತಿ ನಮ್ಮ ಮೇಲೆ ಕೋಪ ತೋರಿಸ್ತಾಳೆ ಅಂದರು. ರಾಮ್ ಯೋಚಿಸ್ತಾ, ನಿಜವೇ ತಿಂಡಿ ತಿಂದೆ ಹೋದೆ ಅಂತ ಗೊತ್ತಾದರೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಊಟ ತೊಗೊಂಡು ಆಫೀಸ್ಗೆ ಬಂದರೂ ಬರಬಹುದು, ಯಾಕೆ ಬೇಕು ಬಂದಿದ್ದ ಜಗಳ ಅಂದ್ಕೊಂಡು ಟೇಬಲ್ ಹತ್ರ ಹೋದ. ಲಲಿತಮ್ಮ ಪ್ರಕಾಶ್ ಅವ್ರ ಕಡೆ ನೋಡಿ ನಗ್ತಾ ಹೇಳಿದರು, ನೋಡಿದ್ರ ಅವನು ಎಷ್ಟು ಬದಲಾಗಿದ್ದಾನೆ ಅಂತ, ತನ್ನ ವೈಫ್ ಬೇಸರ ಮಾಡ್ಕೊಳ್ತಾಳೆ ಅಂತ ವಾಪಸ್ ಬಂದು ತಿಂಡಿ ಮಾಡ್ತಿದ್ದಾನೆ ಅನ್ನುತ್ತಾ, ಲಕ್ಷ್ಮಣ್ ನೀನು ಬಾ, ನಿನಗೂ ತಿಂಡಿ ಹಾಕ್ತೀನಿ ಅಂತ ಅಂದರು. ಲಕ್ಷ್ಮಣ್ ಬಾಸ್ಗೆ ಸ್ವಲ್ಪ ದೂರದಲ್ಲಿ ಕೂತು ಆಸೆಯಿಂದ ತಿಂಡಿ ತಿಂತ ರುಚಿ ಬದಲಾಗಿದೆ ಅಂತ ಲಲಿತಮ್ಮನ ಕಡೆ ನೋಡಿ, ಅಮ್ಮ ಇವತ್ತು ತಿಂಡಿ ನಮ್ಮ ಅತ್ತಿಗೆಮ್ಮ ಮಾಡಲಿಲ್ವಾ ಅಂತ ಅಂದ. ರಾಮ್ ತಿಂಡಿ ರುಚಿ ನೋಡಿ ಅವಳ ಅಡುಗೆಗೂ ಈ ಅಡುಗೆಗೂ ಇರೋ ವ್ಯತ್ಯಾಸ ಗುರುತಿಸಿ ಗಂಭೀರವಾಗಿ ನೋಡಿ, ಏಯ್ ಬಾಯಿ ಮುಚ್ಕೊಂಡು ತಿನ್ನು ಅಂದ. ಲಕ್ಷ್ಮಣ್ ಇನ್ನೇನು ಮಾತಾಡದೆ ತಿಂತಿದ್ದ. ರಾಮ್ ಸೀತಾಗೆ ಮರುಪ್ರಶ್ನೆ ಹಾಕಿದ ಘಟನೆಯನ್ನು ನೆನಪಿಸ್ಕೊಳ್ತಾ ಅಂದ್ಕೊಂಡ, ಇವನಿಗೆ ಬಾಯಿ ಮುಚ್ಕೊಂಡು ತಿನ್ನು ಅಂದರೆ ಸೈಲೆಂಟಾಗಿ ತಿಂತಿದ್ದಾನೆ, ಅದೇ ಆ ಹೆಡೆಕ್ಗೆ ಈ ಮಾತು ಹೇಳಿದ್ರೆ ನನಗೆ ಕೌಂಟರ್ ಕೊಡ್ತಿದ್ಲು, ಬಾಯಿ ಮುಚ್ಕೊಂಡು ಹೆಂಗೆ ತಿನ್ನಬೇಕು ಅಂತ. ಗತ್ತು ಅಂದ್ಕೊಳ್ತಾ ಅವಳಿನ್ನು ಕೋಣೆಯಲ್ಲಿದ್ದಾಳೆ ಅಂತ ಏನೋ ಮಿಸ್ ಮಾಡ್ಕೊಂಡಾಗೆ ಫೀಲ್ ಆಗ್ತಾ ಹೊರಗಡೆ ಬಿಲ್ಡಪ್ ಕೊಡ್ತಾ ಸರಿಯಾಗಿ ತಿಂಡಿ ತಿಂತೆ ಕೈ ತೊಳ್ಕೊಂಡ. ಅವನು ಸದ್ಯ ಕಾರ್ನಲ್ಲಿದ್ದಾನೆ. ಲಕ್ಷ್ಮಣ್ ಕಾರ್ ಡ್ರೈವ್ ಮಾಡ್ತಾ ರಾಮ್ನನ್ನು ಗಮನಿಸ್ತಾ ಸೈಲೆಂಟಾಗಿದ್ದಾನೆ. ಮತ್ತು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಆಫೀಸ್ಗೆ ತಲುಪಿದ ರಾಮ್ ಸೀರಿಯಸ್ ಆಗಿ ತನ್ನ ಕ್ಯಾಬಿನ್ಗೆ ಹೋದ. ಅಲ್ಲಿ ಎಲ್ಲರೂ ಒಂದೇ ಚರ್ಚೆ. ನಿನ್ನೆ ದೃಶ್ಯ ನ್ಯೂಸ್ ಚಾನೆಲ್ನಲ್ಲಿ ಬಂದಿದೆ ಅಲ್ವಾ, ಬಾಸ್ ಕೋಪದಲ್ಲಿದ್ದಾರೆ ಅನಿಸುತ್ತೆ, ಜಾಗೃತಿಯಾಗಿರಬೇಕು ಅಂತ ಕೆಲಸದಲ್ಲಿ ಮುಳುಗಿದ್ರು ಎಲ್ಲರೂ. ಲಕ್ಷ್ಮಣ್ಗೆ ನ್ಯೂಸ್ ವಿಷಯ ಗೊತ್ತು. ಬಾಸ್ ಆ ನ್ಯೂಸ್ ನೋಡಿದಾಗ ಅವನು ಪಕ್ಕದಲ್ಲೇ ಇದ್ದ, ತುಂಬ ಗಾಬರಿಯಾಗಿದ್ದ. ಬಾಸ್ ಸೀರಿಯಸ್ ಆಗಿ ನ್ಯೂಸ್ ಚಾನೆಲ್ ಮೇಲೆ ಫೈರ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ರಾಮ್ ಅದನ್ನೇನು ಲೆಕ್ಕಿಸ್ಕೊಳ್ಳೇ ಇಲ್ಲ. ಇದೇನು ವಿಚಿತ್ರ ಅಂದ್ಕೊಂಡ ಲಕ್ಷ್ಮಣ್. ರಾಮ್ ಕ್ಯಾಬಿನ್ನಲ್ಲಿ ಕೂತು ಸೀತಾಗೆ ಮುತ್ತಿಟ್ಟ ದೃಶ್ಯವನ್ನು ನೆನಪಿಸ್ಕೊಳ್ತಾ ತನ್ನ ತುಟಿಯನ್ನು ಕೈ ಬೆರಳುಗಳಿಂದ ಸವರ್ತಾ ಸಣ್ಣದಾಗಿ ನಗ್ತಾ ಮೀಸೆ ತಿರುಗ್ತಾ ಅಂದ್ಕೊಂಡ, ನಾನು ಗಂಡಸು, ಗಂಡ ಕೂಡ ಹೌದು ಅಂತ ಈಗ ಬಂದಿರೋ ನ್ಯೂಸ್ನಿಂದ ಪ್ರಪಂಚಕ್ಕೆಲ್ಲ ತಿಳಿಯುತ್ತೆ. ನನ್ನಲ್ಲಿ ಯಾವುದೇ ದೌರ್ಬಲ್ಯ ಇಲ್ಲ, ನನಗೇನು ಲೋಪ ಇಲ್ಲ, ನನ್ನೊಂದಿಗೆ ಸ್ಪರ್ಧಿಸಿ ಗೆಲ್ಲಲಾಗದೆ ಇಂಥ ತಪ್ಪು ವಾರ್ತೆಗಳನ್ನ ಪ್ರಚಾರ ಮಾಡೋದಕ್ಕೆ ನೋಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇನ್ನು ಯಾರು ಬಾಯಿ ಎತ್ತಲ್ಲ, ಈ ರಾಮ್ ಜೊತೆ ಸ್ಪರ್ಧೆನ, ನಾನು ನನ್ನ ಹೆಂಡತಿ ಜೊತೆಗಿರೋ ಫೋಟೋ ನೋಡಿದ ಮೇಲೆ ಯಾವನಾದರೂ ಮಾತಾಡ್ತಾನಾ ಅಂತ ತುಂಬ ರಿಲ್ಯಾಕ್ಸ್ ಆಗಿ ಕೋಟಿಲಿಂಗಂ ಮತ್ತು ಏಕಲಿಂಗಂ ಅವ್ರು ಕೊಟ್ಟ ಕಾಂಟ್ರಾಕ್ಟ್ ಫೈಲ್ ಸ್ಟಡಿ ಮಾಡ್ತಾ ಕೂತ. ಆಫೀಸ್ನಲ್ಲಿ ಮಾತ್ರ ಟೆನ್ಷನ್ ಹೆಚ್ಚಾಗ್ತಿದೆ, ಎಲ್ಲವೂ ಸೈಲೆಂಟ್ ಆಗಿದೆ ಅಂದರೆ ದೊಡ್ಡ ಚಂಡಮಾರುತ ಬರಲಿದೆ ಅಂತಾನೇ ಅರ್ಥ. ಏನಿದು, ಸೀತಾ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ, ಬಹುಶಃ ರಾತ್ರಿ ತುಂಬ ಸುಸ್ತಾಗಿರಬಹುದು, ಹೋಗಲಿ ಬಿಡು, ಸ್ವಲ್ಪನೂ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡ್ರು ಮನೆಯವರೆಲ್ಲರೂ. ಬೆಳಿಗ್ಗೆ 11 ಗಂಟೆಗೆ ಮೀರಾ ಬಂದರು. ಕೆಲವು ಸ್ವೀಟ್ಸ್ ಮತ್ತು ಫ್ರೂಟ್ಸ್ ತಂದಿದ್ರು. ಅವ್ರು ಬರೋದು ನೋಡಿ ಲಲಿತಮ್ಮ ನಗ್ತಾ ಸ್ವಾಗತಿಸಿದ್ರು. ಮೀರಾ ತನ್ನ ಕೈಯಾರೆ ಬೆಳೆದ ಸೀತಾ ಮನೇಲಿ ಹೇಗಿದ್ದಾಳೆ ಅಂತ ನೋಡೋದಕ್ಕೆ ಆಸೆಯಿಂದ ಬಂದಿದ್ರು. ನೋಡಿದ್ರೆ ಅಲ್ಲಿ ಸೀತಾ ಕಾಣಿಸ್ತಿಲ್ಲ. ಅವ್ರು ಬೇಸರದಿಂದ ಮಗಳೆಲ್ಲಿದ್ದಾಳಮ್ಮ ಅಂತ ಕೇಳಿದ್ರು. ಲಲಿತಮ್ಮ ವಿಷಯ ಹೇಳಿದರು. ಮೀರಾ ಆಶ್ಚರ್ಯದಿಂದ ನೋಡಿ, ನಮ್ಮ ಸೀತಾ ಇಷ್ಟೊತ್ತಿನವರೆಗೂ ನಿದ್ದೆ ಮಾಡ್ತಿದ್ದಾಳಾ, ಆಶ್ಚರ್ಯ ಆಗಿದೆಯಲ್ಲ, ಅವಳು ಬೆಳಿಗ್ಗೆ ಬೇಗ ಎದ್ದೇಳ್ತಾಳಲ್ಲ ಅಂತಿದ್ರೆ ಅವರು ನಗ್ತಾ, ಹೊಸ್ದಾಗಿ ಮದುವೆ ಆದ ಜೋಡಿ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಅಂತ ಅಂದರು. ಅಷ್ಟಲ್ಲಿ ಕಾಫಿ ಬಂತು. ಮೀರಾ ಕಾಫಿ ಕುಡಿತಿದ್ರೆ ಲಲಿತಮ್ಮ ಸೊಸೆ ನಿದ್ದೆಯಿಂದ ಎಬ್ಸೋ ಪ್ರಯತ್ನವಾಗಿ ಕೋಣಿಯೊಳಗೆ ಹೋಗದೆ ಬಾಗಿಲು ತಟ್ಟಿದ್ರು. ಮಗಳು ಏನಂದ್ಕೊಳ್ತಾಳು ಅಂತ ಅಂದ್ಕೊಂಡು, ಅಮ್ಮ ಸೀತಾ, ನಿನ್ನ ನೋಡೋಕೆ ನಿಮ್ಮ ಮದರ್ ಮೀರಾ ಬಂದಿದ್ದಾರೆ ಅಂದರು. ಅಷ್ಟೇ, ಅಷ್ಟೊಂದು ನೀರಸ ಹಾಗೂ ಜ್ವರದಲ್ಲೂ ಸೀತಾ ಎಚ್ಚರಗೊಂಡ್ಳು. ಮೀರಾ ಬಂದಿದ್ದಾರೆ ಅಂದರೆ ಸಂತೋಷ ಅಂದ್ಕೊಂಡು ಶಕ್ತಿ ಇರಿದಿದ್ರು ಎದ್ದು ಬಂದಳು. ಅತ್ತೆಮ್ಮ ಬರ್ತೀನಿ ಇನ್ನೊಂದು 10 ನಿಮಿಷ ಅಂತ ಎದ್ದು ಫ್ರೆಶ್ ಆದಳು. ಅವಳಿಗೆ ತುಂಬ ಜ್ವರ ಇತ್ತು, ಆದರೂ ಮದರ ಮುಂದೆ ತಾನು ಚೆನ್ನಾಗಿದ್ದೀನಿ ಎನ್ನುವಂತೆ ನಗ್ತಾ ಹೊರಗೆ ಬಂದಳು. ಮೀರಾಳನ್ನ ನೋಡಿ ಸಂತೋಷ ಪಡ್ತಾ, ಏನಮ್ಮ ಸೀತಾ, ಇಷ್ಟೊತ್ತಿಗೆ ನಿದ್ದೆಯಿಂದ ಹೇಳೋದು ಅಂದರು. ಸೀತಾಳ ಕಣ್ಣುಗಳು ನೀರಸವಾಗಿದ್ವು, ಅವಳ ಮುಖ ಬಾಡ್ ಹೋಗಿತ್ತು. ಆದರೆ ಮದರ್ ಮನಸ್ಸಿನಲ್ಲಿದ್ದ ಸಂಶಯವನ್ನು ಹೊರಗೆ ಹೇಳ್ದೆ ಹಾಗೆ ಕೇಳಿದ್ರು. ಸೀತಾ ನಗ್ತಾ, ಸಾರಿ ಮದರ್, ನೈಟ್ ಲೇಟ್ ಆಯಿತು, ಅವ್ರು ಬರೋ ಅಷ್ಟರಲ್ಲಿ, ಆಮೇಲೆ ಅವ್ರು ತಂದು ಉಡುಗೊರೆ ನೋಡಿ ಸ್ವಲ್ಪ ಸಮಯ ಮಾತಾಡ್ತಾ ಇದ್ಬಿಟ್ವು ಅಂತ ತೋಚಿದಾಗ ಸುಳ್ಳು ಹೇಳಿದ್ಲು.
ಅಷ್ಟೇ ಅಲ್ಲಿ ಮೀರಾ ಅವರಿಗಿಂತ ಹೆಚ್ಚು ಶಾಕ್ ಆಗಿದ್ದು ಲಲಿತಮ್ಮ ಮತ್ತು ಪ್ರಕಾಶ್ ಅವರಿಗೆ. ಅಮ್ಮ, ಮಗ ನಿನ್ಗೆ ಉಡುಗೊರೆ ತಂದ, ಏನು ಉಡುಗೊರೆ ತೋರಿಸು ಅಂದರು. ಸೀತಾ ಮುಜುಗರದಿಂದ ನೋಡ್ತಾ ಕೈಯಲ್ಲಿದ್ದ ಬಳೆಗಳನ್ನ ತೋರಿಸಿದ್ಲು. ಅವ್ರು ನಂಬಲಾಗದಂತ ನೋಡ್ತಿದ್ರೆ ಸೀತಾ ಮನಸ್ಸಲ್ಲಿ ಅಂದ್ಕೊಂಡ್ಲು, ಈ ಹೆಡ್ ಸ್ಟ್ರಾಂಗ್ ಗಿಫ್ಟ್ ಕೊಟ್ಟಿದ್ದಾನೆ ಅಂದರೆ ಹೇಗೆ ನಂಬ್ತಾರೆ? ಅವ್ರಿಗೆ ಅವ್ರ ಮಗನ ಬಗ್ಗೆ ಗೊತ್ತಿಲ್ವಾ? ಏನು ಕತೆ? ಮೀರಾ ಸಂತೋಷದಿಂದ ನೋಡಿ, ತುಂಬ ಸಂತೋಷ ಆಯಿತು ಸೀತಾ ಅಂದರು. ಸೀತಾ ಗಬಗಬನೆ ಕಿಚನ್ ಕಡೆ ಹೋಗೋದಕ್ಕೆ ನೋಡಿದ್ಲು. ಅವ್ರು ತಡೆದು ಹತ್ರ ಕೂರಿಸ್ಕೊಂಡ್ರು. ಈ ಸಮಯದಲ್ಲಿ ಸೀತಾ ಮೈ ಬಿಸಿಯಾಗಿರೋದು ನೋಡಿ ಕೇಳಿದ್ರು, ಏನಮ್ಮ ನಿನ್ನ ಮೈ ಬಿಸಿಯಾಗಿದೆ ಅಂತ. ಅವಳು ವಿಷಯ ಬದಲಾಯಿಸ್ತಾ, ನನ್ನ ವಿಷಯ ಇರಲಿ ಮದರ್, ಅಲ್ಲಿ ನಮ್ಮವರೆಲ್ಲ ಹೇಗಿದ್ದಾರೆ ನನಗೆ ಕೇಳಿದ್ರಾ ಅಂತಿದ್ರೆ ಅವರೆಲ್ಲ ವಿಷಯಗಳನ್ನ ಹೇಳ್ತಾ ಬಂದರು. ಕೊನೆಯದಾಗಿ ಅವತ್ತಂದ ಸ್ವೀಟ್ಸ್ ತೋರಿಸಿದ್ರು. ಸೀತಾ ತಿನ್ನಮ್ಮ, ನಿನಗೆ ಕೋವಾ ಅಂದರೆ ಇಷ್ಟ ಅಲ್ವಾ ಅಂತ ಪ್ರೀತಿಯಿಂದ ತಿನ್ನಿಸೋ ಪ್ರಯತ್ನ ಮಾಡ್ತಿದ್ರೆ ಅವಳು ಅತ್ತೆ ಮಾವನ ಮುಂದೆ ಬಾಗೋದು ಬೇಡ ಅನ್ನುವಂತ ನೋಡ್ತಿದ್ಲು. ಅವ್ರ ನಗ್ತಾ ತಿನ್ನಿಸಿ ಅಮ್ಮ ಅಂದರು. ಸೀತಾಗಷ್ಟರಲ್ಲೇ ವಾಕರಿಕೆ ಬಂದು ಹಾಗೆ ಮದರ್ ಹೋಗೋವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಸ್ವಲ್ಪ ನಗು ಮುಖ ಇಟ್ಕೊಂಡು ನೋಡ್ತಾ ಇದ್ದಾಳೆ. ಅದರೊಳು ಹೊಟ್ಟೆ ಎಲ್ಲ ಕಲಿಸ್ತಿದೆ. ಈಗ ಅವ್ರು ಸ್ವೀಟ್ಸ್ ತಿನ್ನಿಸ್ತಿದ್ದಾರೆ, ಬೇಡ ಅಂದರೆ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಸೀತಾ ಮುಗುಳ್ನಗ್ತಾ ಉತ್ತರಿಸಿದ್ಲು, ಮದರ್ ನಾನು ಆಮೇಲೆ ತಿಂತೀನಿ, ಇಷ್ಟರಲ್ಲೇ ನಾನು ನಿದ್ದೆಯಿಂದಿದ್ದೆ, ಸ್ವಲ್ಪ ತಲೆನೋವಿದೆ, ಖಂಡಿತ ತಿಂತೀನಿ ಅಂದ್ಲು. ಅವ್ರ ಸಂತೋಷದಿಂದ ಸೀತಾಳ್ ನೋಡಿ ಸಾಧ್ಯ ಆದರೆ ಒಮ್ಮೆ ಅನಾಥಾಶ್ರಮಕ್ಕೆ ಬರೋದಕ್ಕೆ ಹೇಳಿ ಹೊರಟೋದ್ರು. ಅವ್ರು ಹೋದ್ಮೇಲೆ ಲಲಿತಮ್ಮ ಕೇಳಿದರು, ನಿಜವಾಗಿ ನಿನಗೆ ರಾಮ್ ಈ ಬಳೆಗಳನ್ನ ಗಿಫ್ಟಾಗಿ ಕೊಟ್ಟನಾ ಅಂತ. ಅಲ್ಲೇ ಇದ್ದ ಪ್ರಕಾಶ್ ಅವರು ಕೂಡ ಅದೇ ಪ್ರಶ್ನೆ ಕೇಳಿದ್ರು. ಆಗ ಸೀತಾ ನಡೆದಿದ್ದನ್ನು ಹೇಳಿದ್ಲು. ಯಾರೋ ಕ್ಲೈಂಟ್ ಹೊಸದಾಗಿ ಮದುವೆ ಆದ ಜೋಡಿಗೆ ಅಂತ ಪಾರ್ಸೆಲ್ ಕೊಟ್ಟಿದ್ರು, ಅದರಲ್ಲಿ ಒಂದು ಸರ ಹಾಗೂ ಬಳೆ ಇದ್ದವು. ಅವ್ರು ಸರ ಹಾಕ್ಕೊಂಡ್ರು, ನಾನು ಈ ಬಳೆಗಳನ್ನ ನನಗೆ ಹಾಕಿದ್ರು ಅಂತ ಹೇಳಿದ್ಲು. ಅವರೆಲ್ಲ ಸಂತೋಷಪಟ್ಟರು. ಲಲಿತಮ್ಮ ಸೀತಾಗೆ ಮೊದಲು ತಿಂಡಿ ಮಾಡೋದಕ್ಕೆ ಹೇಳಿದರು. ಸೀತಾ ತನಗೇನು ಬೇಡ, ಮೈಯಲ್ಲಿ ಏನೋ ಒಂಥರ ಆಗ್ತಿದೆ ಅಂತ ಹೇಳಿ ಕೋಣೆಗೆ ಹೋಗಬೇಕು ಅನ್ನುವಂತೆ ನೋಡಿದ್ಲು. ಅವ್ರ ಹತ್ರ ಬಂದರು. ಏನಾಯ್ತಮ್ಮ ಅಂದರು. ಹಸುವಿಲ್ಲ ಅಂತಿದ್ಯಾ, ನಿಮ್ಮ ಮದರ್ ಸ್ವೀಟ್ ಕೊಟ್ಟರೆ ಬೇಡ ಅಂದೆ, ಮೈಗೆ ಆರಾಮಿಲ್ವಾ ಅಂದರು. ಸೀತಾ ತಡಬಡಾಯಿಸ್ತಾ, ಅಂದರೆ ಸ್ವಲ್ಪ ಸುಸ್ತಾಗಿದ್ದೀನಿ ಅನ್ನುತ್ತೆ. ಸಡನ್ನಾಗಿ ವಾಕರಿಕೆ ಬಂದಂಥ ಗಬಗಬನ ಹೋಗಿ ವಾಂತಿ ಮಾಡಿಕೊಂಡ್ಲು ಅಷ್ಟೇ. ಲಲಿತಮ್ಮ ಗಾಬರಿ ಆಗಿಬಿಟ್ರು. ಏನಾಗಿರ್ಬೋದು ಅಂತ ಹೋಗಿ ನೋಡಿದ್ರು. ಅಷ್ಟರಲ್ಲಿ ಸೀತಾ 2-3 ಬಾರಿ ವಾಂತಿ ಮಾಡಿಕೊಂಡ್ಲು. ನೈಟ್ ತಿಂದ ಸ್ವೀಟ್ ಅವಳಿಗೆ ಜೀರ್ಣ ಆಗಿರಲಿಲ್ಲ. ಜ್ವರ ಹೆಚ್ಚಾಗ್ಬಿಟ್ಟಿತ್ತು. ಮದರ್ ಮುಂದೆ ತನಗೆ ಮೈಯಲ್ಲಿ ಆರಾಮಿಲ್ಲ ಅಂತ ಹೇಳಿದರೆ ಅವರು ಬೇಸರ ಮಾಡ್ಕೊಳ್ತಾರೆ ಅಂತ ತಡ್ಕೊಂಡಿದ್ಲು. ಇನ್ನು ತನ್ನಿಂದ ಸಾಧ್ಯ ಆಗಲಿಲ್ಲ. 2-3 ಬಾರಿ ವಾಂತಿ ಮಾಡ್ಕೊಂಡು ಹಾಗೆ ಲಲಿತಮ್ಮನ ಕೈಗಳಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಅದು ನೋಡಿ ಲಲಿತಮ್ಮ ಎದುರು ಹೋದರು. ಪ್ರಕಾಶ್ ಅವರಂತೂ ತೀರದಷ್ಟು ಗಾಬರಿ ಆಗಿಬಿಟ್ರು. ಮನೆಯಲ್ಲಿದ್ದ ಕೆಲಸದವರೆಲ್ಲ ಗಲಿಬಿಲಿಗೊಳ್ತಾ ಏನಾಯಿತು ಅಂತ ನೋಡ್ತಿದ್ರು. ಪ್ರಕಾಶ್ ಅವರಿಗೆ ತುಂಬ ಆತಂಕ ಆಯಿತು. ತಕ್ಷಣ ರಾಮ್ ಫೋನ್ ಮಾಡಿದ್ರು. ಆ ಸಮಯದಲ್ಲಿ ರಾಮ್ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದಾನೆ, ಏರ್ಪೋರ್ಟ್ ಹತ್ರದಲ್ಲಿದ್ದಾನೆ. ತಂದೆಯಿಂದ ಅಕಾಲಿಕ ಸಮಯದಲ್ಲಿ ಫೋನ್ ಬಂದಿದ್ದರಿಂದ ಏನೋ ಅನುಮಾನ ಬಂತು. ಅದಕ್ಕೆ ಫೋನ್ ರಿಸೀವ್ ಮಾಡ್ದ. ಅವನ ಗಾಬರಿಯಿಂದ, ಸೀತಾಗ ಮೈಯಲ್ಲಿ ಆರಾಮಿಲ್ಲ, ಏನಾಯಿತು ಗೊತ್ತಾಗ್ತಿಲ್ಲ, ನೀನು ಬೇಗ ಮನೆಗೆ ಬಾ ಅಂತ ಹೇಳಿ ಫೋನ್ ಇಟ್ಟರು. ರಾಮ್ ಕಿರಿಕಿರಿಗೊಳ್ತಾ, ಏನಿದು ನೋ, ನನಗೆ ಈ ಹೆಡಕ್ಕು, ತಂದೆಯವ್ರು ಹೀಗೆ ಹೇಳ್ತಿದ್ದಾರೆ, ಈಗ ಏನಪ್ಪ ಮಾಡಬೇಕು ಅಂತ ಯೋಚಿಸ್ತಿದ್ದ. ಲಕ್ಷ್ಮಣ್ ರಾಮ್ ಕಡೆ ನೋಡಿ, ಏನಾಯ್ತು ಬಾಸ್ ಅಂತ ಕೇಳ್ದ. ಅದಕ್ಕೆ ರಾಮ್ ಸಿಂಪಲ್ ಆಗಿ ಕಾರ್ ಮನೆಗೆ ಹೋಗಲಿ ಇಂದ. ಅಷ್ಟರಲ್ಲೇ ಡಾಕ್ಟರ್ ಬಂದರು. ಸೀತಾಳನ್ನು ಪರೀಕ್ಷಿಸಿ ಅವಳಿಗೆ 102 ಡಿಗ್ರಿ ಜ್ವರ ಇದೆ ಅಂತ, ತುಂಬ ಸುಸ್ತಾಗಿದ್ದಾಳೆ, ಫುಡ್ ಪಾಯ್ಸನ್ ಆದಂತಿದೆ, ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದರು. ತಕ್ಷಣ 2-3 ಇಂಜೆಕ್ಷನ್ ಹಿಡಿದ್ರು. ತುಂಬ ನೀರಸವಾಗಿ ಕಾಣಿಸಿ ಸೀತಾಳನ್ನ ನೋಡಿ ಲಲಿತಮ್ಮ ಅಳೋದಕ್ಕೆ ಪ್ರಾರಂಭಿಸ್ಬಿಟ್ರು. ಪ್ರಕಾಶ್ ಅವರು ಕೂಡ ಗಾಬರಿಯಾದರು. ಡಾಕ್ಟರ್, ಅಪಾಯ ಏನೂ ಇಲ್ಲ, ಕೆಲವು ದಿನ ಅವಳನ್ನ ತುಂಬ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು, ಫುಡ್ ವಿಷಯದಲ್ಲಿ ಕೇರ್ ತೊಗೋಬೇಕು, ಚಳಿ ಇರೋ ಜಾಗಕ್ಕೆ ಹೋಗಬಾರ್ದು ಅಂತ ಕೆಲವು ಮೆಡಿಸಿನ್ಸ್ ಕೊಟ್ಟು 2 ದಿನಗಳ ನಂತರ ಬರ್ತೀನಿ ಅಂತ ಹೇಳಿ ಹೊರಟೋದ್ರು. ಸೀತಾಗೆ ಪ್ರಜ್ಞೆ ಇರಲಿಲ್ಲ. ಅವಳು ಬೆಡ್ ಮೇಲೆ ಮಲಗಿದ್ದಾಳೆ. ಅವಳನ್ನ ಹಾಗೆ ನೋಡಿ ಅತ್ತೆ ಮಾವ ತುಂಬ ಬೇಸರ ಮಾಡ್ಕೊಳ್ತಿದ್ದಾರೆ. ಯಾರ ದೃಷ್ಟಿ ಬಿತ್ತೋ ಏನೋ ಅಂತ ಕಣ್ಣೀರಿಡ್ತಿರುವಾಗ ತುಂಬ ಕಿರಿಕಿನಿಂದ ಮನೆಗೆ ತಲುಪ್ತಾರ. ಅಲ್ಲಿ ದೊಡ್ಡ ಸಮಸ್ಯೆ ಏನೂ ಇರಲಿಕ್ಕಿಲ್ಲ, ಆದರೆ ಏನಾಯಿತು ಎಂಬ ಸಣ್ಣ ಆತಂಕ ಅಂತೂ ಇತ್ತು. ಅದಕ್ಕೆ ಮನೆಗೆ ಬಂದ. ಅಲ್ಲಿ ಬೆಡ್ ಮೇಲೆ ಸೀತಾ ಇದ್ದ ಪರಿಸ್ಥಿತಿ ನೋಡಿ ಶಾಕ್ ಆಗಿಬಿಟ್ಟ. ಲಲಿತಮ್ಮ ಕಣ್ಣೀರಿಡ್ತಾ ವಿಷಯ ಹೇಳಿದರು. ಸೀತಾ ರಾತ್ರಿ ತಿಂದ ಫುಡ್ ಡೈಜೆಸ್ಟ್ ಆಗಿಲ್ಲ ಅಂತ, ಅವಳಿಗೆ ವಾಂತಿಗಳಾದವು, ಹಾಗೆ ಚಳಿಯಲ್ಲಿದ್ದರಿಂದ ವಿಪರೀತವಾಗಿ ಚಳಿ ಜ್ವರ ಬಂದಿದೆ. ಪಾಪ ತುಂಬ ಕಷ್ಟಪಟ್ಟು ನನ್ನ ಕೈಯಲ್ಲಿ ಕಣ್ಣು ತಿರುಗಿ ಬಿದ್ದೋದ್ಲು ಅಂತ ನಡೆದಿದ್ದೆಲ್ಲ ಹೇಳಿದ್ರು. ಅಷ್ಟೇ, ಸೀತಾಗೇನೋ ಸಣ್ಣ ತೊಂದರೆ ಇರ್ಬೋದು ಅಂತ ಮನೆಗೆ ಬಂದು ರಾಮ್ ಅವಳನ್ನ ಹಾಗೆ ನೋಡಿ ಕಲ್ಲಾಗ್ಬಿಟ್ಟ. ಮತ್ತು ಮುಂದೆ ಏನಾಗುತ್ತೆ ನೋಡೋಣ. ಅಷ್ಟೇ, ಸೀತಾಗೇನೋ ಸಣ್ಣ ತೊಂದರೆ ಅಂದ್ಕೊಂಡು ಬಂದಿದ್ದ, ಆದರೆ ಅವಳ ಪರಿಸ್ಥಿತಿ ನೋಡಿ ಗಾಬರಿನೇ ಆಗಿಬಿಟ್ಟ. ಲಲಿತಮ್ಮ ಮಗನನ್ನು ನೋಡಿಕೊಂಡು, ಮಗನೇ ರಾಮ್ ನೋಡೋ ಇಲ್ಲಿ ಹುಡುಗಿ ಹೆಂಗಿದ್ದಾಳೆ ಅಂತ, ಪಾಪ ದೃಷ್ಟಿ ಬಿತ್ತೋ ಏನೋ ಒಮ್ಮೆಲೆ ಹೀಗಾಗ್ಬಿಟ್ಲು ಅಂತ ಅಳ್ತಿದ್ರೆ ಪ್ರಕಾಶ್ ಅವ್ರ ಮಧ್ಯೆ ಪ್ರವೇಶಿಸಿ, ರಾಮ್ ಬಂದಿದ್ದ ಅಂತ ನಾವು ನೋಡ್ಕೋತಾನೆ, ನೀನು ಅವನ್ನ ಟೆನ್ಷನ್ ಮಾಡಿಬಿಡ ಅಂದರು. ಡಾಕ್ಟರ್, ಅಪಾಯ ಏನೂ ಇಲ್ಲ ಅಂತ ಹೇಳಿದ್ದಾರೆ ತಾನೆ, 1-2 ದಿನದಲ್ಲಿ ಕಮ್ಮಿ ಆಗೋದು ಬಿಡು. ರಾಮ್ ಮಗನೇ, ಹುಡುಗಿ ತುಂಬ ನೀರಸವಾಗಿದ್ದಾರೆ, ಸ್ವಲ್ಪ ಸಮಯ ಕಳೆದ್ರೆ ಎಚ್ಚರ ಆಗ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಂದ ಹಾಗೆ ವಾರ್ತೆಗಳಲ್ಲಿ ಫೋಟೋ ಹಾಕಿದ್ರಲ್ವಾ, ಅದಕ್ಕೆ ದೃಷ್ಟಿ ತಗಲಿರಬಹುದು.
ಅಕಾಲಿಕ ಸಮಯದಲ್ಲಿ ಸ್ವೀಟ್ ತಿಂದಿದ್ದರಿಂದ ಜೀರ್ಣ ಆಗಿಲ್ಲ ಅಷ್ಟೇ. ಸೊ ನೀನೇನು ಕಂಗಾಲಾಗಬೇಡ, ಹುಡುಗಿ ನೀನು ನೋಡ್ಕೊ, ನಾವು ಹೊರಗಡೆ ಇರ್ತೀವಿ ಅಂತ ಲಲಿತಮ್ಮನನ್ನು ಕರ್ಕೊಂಡು ಹೊರಗಡೆ ಬಂದರು. ಲಕ್ಷ್ಮಣ್ ಬೇಸರ ಪಡ್ತಾ ಅದಕ್ಕೆ ಬೇಗ ಗುಣ ಆಗಲಿ ಅಂದ್ಕೊಳ್ತಾ ಹೊರಗೆ ಬಂದ. ಆ ಕೋಣೆಯಲ್ಲಿ ರಾಮ್ ಹಾಗೆ ಬೆಡ್ ಮೇಲೆ ಸೀತಾ ಇದ್ದಾರೆ. ರೂಮ್ ಡೋರ್ ಸ್ವಲ್ಪ ಮುಚ್ಚಲಾಗಿದೆ. ಅವನು ಹಾಗೇ ನೋಡ್ತಿದ್ದಾನೆ. ಒಂದು ಮಾತು ಕೂಡ ಮಾತಾಡಲಿಲ್ಲ. ಹಾಗೆ ನಿಂತು ಸ್ವಲ್ಪ ಸಮಯ ಕಳೆದು ಹೋಯಿತು. ಅವನಿಗೆ ಒಂದು ವಿಷಯ ನೆನಪಾಯಿತು. ಬೆಳಿಗ್ಗೆ ಅವಳಿಗೆ ಮುತ್ತಿಟ್ಟಿದ್ನಲ್ಲ, ಆ ವಿಷಯ ನೆನಪಾಗ್ತಿದ್ದಂತೆ ಅವನಿಗೆ ಯಾಕೋ ತುಂಬ ಕಷ್ಟ ಅನ್ನಿಸ್ತು. ಎಷ್ಟು ಚುರುಕಾಗಿ ಓಡಾಡ್ತಾ ಗೆಜ್ಜೆ ನಾದದಂತೆ ಚುರುಕಾದ ಮಾತುಗಳಿಗೆ ಮಾತು ಜವಾಬು ಕೊಡ್ತಾ ತುಂಟುತನ ಮಾಡ್ತಿದ್ದ. ಆ ತುಂಟಿ ಹಾಗೆ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಅದಕ್ಕೆ ರಾಮ್ ತುಂಬ ಫೀಲ್ ಆಗ್ತಿದ್ದಾನೆ. ಅವಳನ್ನ ದೂರದಿಂದಲೇ ಹಾಗೆ ನೋಡ್ತಿದ್ದಾನೆ. ಅವ್ನು ನಾರ್ಮಲ್ ಆಗಲು ಸ್ವಲ್ಪ ಸಮಯ ಹಿಡಿತು. ಅವನು ಹಾಗೆಯೇ ಅವಳನ್ನ ನೋಡ್ತಾ ಮುಂದೆ ಬಂದ. ಸೀತಾಳನ್ನು ಸೂಕ್ಷ್ಮವಾಗಿ ನೋಡ್ತಾ ಮನಸ್ಸಲ್ಲಿ ಅಂದ್ಕೊಂಡ, ಬೆಳಿಗ್ಗೆ ನಿನಗೆ ಕಿಸ್ ಮಾಡಿದೆ, ಆ ಸಮಯದಲ್ಲಿ ನಿನ್ನ ಮೈ ಬಿಸಿಯಾಗಿತ್ತು. ನಿದ್ದೆ ಮಾಡುವಾಗ ಆಗಿರುತ್ತೇನೋ ಅಂದ್ಕೊಂಡೆ. ನಿಂಗೆ ಜ್ವರ ಬಂದಿದೆ ಅಂತ ತಿಳಿಯೋಕ್ಕಾಗಲಿಲ್ಲ. ಇದೆಲ್ಲ ನಾನು ರಾತ್ರಿ ತಂದ ಆ ಪಾರ್ಸಲ್ನಿಂದಲೇ ಬಂದಿದ್ದು. ನೀನು ಹಾಗೆ ಬಾಲ್ಕನಿಯಲ್ಲಿ ಮಂಜಿನಲ್ಲಿ ಕೂತಿದ್ರಿಂದ, ನೆಲದ ಮೇಲೆ ಮಲಗಿದ್ರಿಂದ ಇದೆಲ್ಲ ಆಯಿತು. ಆದರೆ ನಾನು ನಿನ್ನ ರಾಣಿ ಅಂತಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದೆ. ಈಗ ಹೀಗೆ ಕಷ್ಟಪಡುವಂತೆ ಮಾಡಿಬಿಟ್ಟೆ. ನಿಜಕ್ಕೂ ನಿನಗೆ ದೃಷ್ಟಿ ಬಿತ್ತಾ? ಅದಕ್ಕೆ ಹೀಗಾದ್ಯಾ? ನಾನೇನು ಮಾಡಬೇಕು? ನನಗೇನು ಗೊತ್ತು ನಿನ್ನನ್ನು ಹೇಗೆ ಟ್ರೀಟ್ ಮಾಡಬೇಕಂತ ಅಂತ ತುಂಬ ಬೇಸರ ಪಡ್ತಿದ್ದಾಳೆ. ಅವನ ಬೇಸರವನ್ನು ಹೇಗೆ ವ್ಯಕ್ತಪಡಿಸ್ಬೇಕಂತೂ ತಿಳಿತಿಲ್ಲ. ಅವಳ ಹತ್ರ ಬಂದು ದಿಗಲಾಗಿ ನೋಡ್ತಿದ್ದಾನೆ. ಸೀತಾಳಿಗೆ ಮಾತ್ರ ಸ್ವಲ್ಪನೂ ಪ್ರಜ್ಞೆ ಇಲ್ಲ. ಪಾಪ ತುಂಬ ನೀರಸವಾಗಿ ಕಾಣಿಸ್ತಿದ್ದಾಳೆ. ರಾಮ್ ಫೀಲ್ ಆಗ್ತಿದ್ದಾನೆ. ನಿನಗೆ ನನ್ನ ದೃಷ್ಟಿ ಬಿತ್ತಾ? ನೀನು ತುಂಬ ಬೆಳ್ಳಗಿದೆಯಾ? ಈ ಕಪ್ಪಗಿರೋ ದೃಷ್ಟಿ ತಗುಲ್ತೋ ಏನೋ. ನಿಜಕ್ಕೂ ನೀನು ಎಷ್ಟೋ ಸುಂದರವಾಗಿದೆಯಾ. ನಾನು ತುಂಬ ಭಾರಿ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿದ್ದಾಳೆ ನನ್ನ ವೈಫ್ ಅಂತ. ಅದಕ್ಕೆ ಹೀಗಾಯ್ತಾ? ಹಾಗಿದೆ, ಸಾರಿ. ಇನ್ನೆಲ್ಲೂ ಹಾಗೆ ಅಂದ್ಕೊಳ್ಳಲ್ಲ. ಹೇಳು, ಎದ್ದು ನನ್ನ ಜೊತೆ ಜಗಳ ಮಾಡಿ ನನಗೆ ಹೆಡೇಕ್ ತಂದು ಕೊಡು. ರಾಮ್ ತುಂಬ ಡಿಸ್ಟರ್ಬ್ ಆದ. ಅದಕ್ಕೆ ಪ್ರೀತಿಯಿಂದ ಅವಳ ಹಣೆ ಮೇಲೆ ಕೈ ಇಟ್ಟ. ಇನ್ನೂ ಅವಳ ಮೈ ಬಿಸಿಯಾಗಿಯೇ ಇತ್ತು. ರಾಮ್ ಕೋಪ ಇಮ್ಮಡಿಯಾಯಿತು. ಇದೆಲ್ಲ ಆ ಏಕಲಿಂಗಂ ಕೋಟಿಲಿಂಗಂ ಕೊಟ್ಟ ಪಾರ್ಸಲ್ನಿಂದ ಬಂದಿತ್ತು ಅಂತ ಅವ್ರನ್ನ ಬೈದ್ಕೊಳ್ತಾ ಸೀತಾ ಕಡೆ ನೋಡಂದ್ಕೊಂಡ. ನಿನಗೂ ಬುದ್ಧಿ ಇಲ್ಲ? ರಾತ್ರಿ ಹೊತ್ತು ಏನು ತಿನ್ನಬೇಕು, ಹೇಗಿರಬೇಕು ಅಂತ ತಿಳಿದೇ ಹೋದರೆ ಹೇಗೆ? ಸ್ವಲ್ಪನೂ ಭಯ ಇಲ್ಲ. ಅರ್ಧ ರಾತ್ರಿವರೆಗೂ ಬಾಲ್ಕನಿಯಲ್ಲಿ ಕೂತ್ರೆ ಹೆಲ್ತ್ ಏನಾಗಬೇಕು? ನಿನಗೆ ಶಿಸ್ತಿಲ್ಲ. ಇನ್ನು ಮುಂದೆ ಹೀಗೆ ಆಗೋದಕ್ಕೆ ಬಿಡಲ್ಲ. ನಾನು ಸುಮ್ಮನಿರಲ್ಲ, ಹೇಳ್ತೀನಿ. ಒಮ್ಮೆ ನೀನು ಕಣ್ ತೆರಿ, ಅವಾಗ ಹೇಳ್ತೀನಿ ಅಂತ ಒಳಗೊಳಗೆ ಸಂಘರ್ಷ ಪಡ್ತಾ ಮೌನವಾಗಿ ಅಲ್ಲೇ ಕೂತ. ಸ್ವಲ್ಪ ಸಮಯ ಕಳೀತು. ಸದ್ಯಕ್ಕೆ ಜ್ವರ ಕಂಟ್ರೋಲ್ ಆಗಿದೆ, ಶಕ್ತಿ ಬಂದಿದೆ. ಅದರಿಂದ ಪ್ರಜ್ಞೆಗೆ ಬರುವಂತೆ ಕದಲ್ತಿದ್ದಾಳೆ. ರಾಮ್ ಎದ್ದು ನಿಂತವಳನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾನೆ. ಸೀತಾ ಕಣ್ ತೆರೆದು ನೋಡಿದ್ಲು. ಸದ್ಯಕ್ಕೆ ತಾನು ಬೆಡ್ ಮೇಲಿದ್ದು ಹುದುಕಿ ಹೋದ್ ಮಲಗಿದ್ದೀನಿ ಅನ್ನೋದು ಅರ್ಥ ಆಯಿತು. ಅಷ್ಟೇ ಕಂಗಾಲಾಗಿ ಎತ್ಕೊತು. ಓ ನೋ, ಇದು ಹೆಡ್ ಸ್ಟ್ರಾಂಗ್ ಬೆಡ್ ಅಲ್ವಾ, ನಾನಿಲ್ಲಿ ಹೇಗೆ ಮಲಗಿದೆ? ಅವ್ರು ನೋಡಿದ್ರಷ್ಟೇ ಅಂತ ಕೆಳಗಿಳಿಯೋದಕ್ಕೆ ಹೋದ್ಲು. ರಾಮ್ ಅವಳ ಮಾತುಗಳನ್ನ ಕೇಳಿಸ್ಕೊಂಡ. ಅಷ್ಟು ಕಷ್ಟದಲ್ಲೂ ಸಂತೋಷ ಆಯಿತು. ಸೀತಾ ಈಗ ನಾರ್ಮಲ್ ಆಗಿದ್ದಾಳೆ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ. ರಾಮ್ ಅಲರ್ಟ್ ಆಗ್ತಾ ಹೇಯ್ ನಿಲ್ಲೋ ಅಂದ. ಅವಳು ಬೆಚ್ಚ ಬಿದ್ದವನ ಕಡೆ ನೋಡಿದ್ಲು. ಓ ನೋ, ಇವ್ನು ಇಲ್ಲೇ ಇದ್ದಾನಾ, ನಾನು ಮುಗಿದು ಹೋದೆ ಎನ್ನುವಂತ ನೋಡಿದ್ಲು. ರಾಮ್ ಹತ್ರ ಬಂದು, ಏನಮ್ಮ ಎಲ್ಲಿಗೆ ಹೋಗಬೇಕು ತಾವು? ಬಾಲ್ಕನಿಗ? ಇನ್ನೂ ಸ್ವಲ್ಪ ನನಗೆ ಬೈಗುಳ ಬೀಳಬೇಕಾ? ಸೀತಾಗ ಅರ್ಥ ಆಗದಂತೆ ನೋಡ್ತಿದ್ರೆ ಅವನು ತನ್ನದೇ ಶೈಲಿಯಲ್ಲಿ ಹೇಳ್ದ, ನಿಂಗೆ ಜ್ವರ ಬಂದಿದೆ, ಬಾಯಿ ಮುಚ್ಕೊಂಡು ಬೆಡ್ ಮೇಲೆ ಮಲಗು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಜ್ಯೂಸ್ ಬರುತ್ತೆ, ಹಾಗೆ ಡಯಟ್ ಫುಡ್ ತೊಗೊಂಡು ಟ್ಯಾಬ್ಲೆಟ್ ಹಾಕೋ. ಬೆಡ್ನಿಂದ ಕೆಳಗಿಳಿದ್ರೆ ಕಾಲು ಮುರಿದು ಬಿಡ್ತೀನಿ. ಸೀತಾ ಕಂಗಾಲಾಗಿ ನೋಡ್ತಾ ಏನೋ ಅಂತ ಕೇಳಿದ್ಲು. ರಾಮ್ ಸೀರಿಯಸ್ ಆಗ್ತಾ, ಏನು ನಿನಗೆ ಭಾಷೆ ಅರ್ಥ ಆಗಲ್ವಾ? ಎಲ್ಲಿಗೂ ಹೋಗೋ ಆಗಿಲ್ಲ, ಮಲಗು ಅಂತಿದ್ದಾನೆ. ಅಷ್ಟರಲ್ಲಿ ಲಲಿತಮ್ಮ ಮತ್ತು ಇಬ್ಬರು ಕೆಲಸದವ್ರು ಒಳಗಡೆ ಬಂದರು. ಅವರು ತುಂಬ ಗಡಿಬಿಡಿ ಮಾಡ್ತಾ ಸೀತಾಗಿ ಜ್ಯೂಸ್ ಹಾಗೂ ಡೈಜೆಸ್ಟಿವ್ ಫುಡ್ ತಿನ್ನಿಸಿ ಟ್ಯಾಬ್ಲೆಟ್ಸ್ ಕೊಟ್ಟರು. ರಾಮ್ ಸೈಲೆಂಟಾಗಿ ನೋಡ್ತಿದ್ದಾನೆ. ಲಲಿತಮ್ಮ ಧೈರ್ಯ ತಂದುಕೊಳ್ತಾ, ನಿನಗೇನು ಆಗಲ್ಲಮ್ಮ, ನಾನಿದ್ದೀವಲ್ಲ ಅಂತ ಹೊರಗೆ ಹೋದರು. ಅವರೆಲ್ಲ ಹೋದ್ಮೇಲೆ ರಾಮ್ ಕೇಳ್ದ, ಏಯ್ ಆ ಬಳೆಗಳನ್ನ ಹೀಗೆ ಕೊಡು ಅಂತ. ಸೀತಾ ವಿಚಿತ್ರವಾಗಿ ನೋಡ್ತಾ ಯಾಕೆ ಅಂತ ಕೇಳಿದ್ಲು. ಅವನು ಕಿರಿಕಿರಿ ಮಾಡ್ಕೊಳ್ತಾ ಕೊಡಮ್ಮ ಅಂದರೆ ಕೊಡು, ಹ್ಞೂ ಬೇಗ ಅಂತಿದ್ರೆ ಸೀತಾ ಅವನ್ನ ಸೂಕ್ಷ್ಮವಾಗಿ ನೋಡ್ತಾ ಬಳೆಗಳನ್ನ ಕಳಿಸ್ಕೊಟ್ಲು. ಅವನು ಸೀತಾ ನೋಡ್ತಿದ್ದಂತೆ ಕುತ್ತಿಗೆಯಲ್ಲಿ ಸರವನ್ನು ಕಿತ್ತು ಅಲ್ಲೇ ಇದ್ದ ಕವರ್ನಲ್ಲಿ ಹಾಕಿ ಗಡಿಬಿಡಿಯಾಗಿ ಹೊರ್ಗೆ ಹೋಗೋದಕ್ಕೆ ನೋಡಿದಾಗ ಸೀತಾ ಕಂಗಾಲಾಗಿ ಕೇಳಿದ್ಲು, ಏನು ಮಾಡ್ತಿದ್ದೀರಾ, ಎಲ್ಲಿಗೆ ನೀವು ಹೋಗ್ತಿರೋದು ಅಂತ. ರಾಮ್ ಹಿಂತಿರುಗಿ ನೋಡಿ ಹೇಳ್ದ, ನಿನಗೆ ಅನಗತ್ಯ, ನೀನು ನನ್ನ ಪ್ರಶ್ನೆ ಮಾಡಬೇಡ. ನಾನು ಹೇಳಿದ್ದೀನಿ ಮಾಡು, 1 ಗಂಟೆಯಲ್ಲಿ ಬರ್ತೀನಿ. ನಾನು ಬರೋಷ್ಟರಲ್ಲಿ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡ್ತಿರ್ಬೇಕು, ಇಲ್ಲೇ ಈ ಬೆಡ್ ಮೇಲೆ, ನೆಲದ ಮೇಲೆಲ್ಲ. ಇಲ್ಲ ಅಂದರೆ ಸುಮ್ಮನಿರಲ್ಲ, 1 ಗಂಟೆಯಲ್ಲಿ ಬರ್ತೀನಿ ಅಂತ ಗಬಗಬನೆ ಹೊರಟೋದ. ಸೀತಾ ಏನೋ ಆಗ್ತಿದೆ ಎನ್ನುವಂತೆ ನೋಡ್ತಾ ಉಳಿದು ಹೋದ್ಲು. ಮತ್ತು ರಾಮ್ ಏನು ಮಾಡ್ತಾನೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ, ಹಾಗೆ ಪ್ರತಿಲಿಪಿಲಿ ನೋಡಿ. ಥ್ಯಾಂಕ್ ಯು.